ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಭಾರತದಲ್ಲಿ ಮತ್ತೆ ಲಾಕ್ಡೌನ್ ಆಗುತ್ತೆ ಎಂಬ ಸುದ್ದಿ ಹರಿತಾಡ್ತಾ ಇದೆ. ಹಾಗಿದ್ರೆ ಈ ಸುದ್ದಿ ನಿಜವೇ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಬಿಕ್ಕಟ್ಟು ಜಾಗತಿಕ ಮಟ್ಟದಲ್ಲಿ ತಲ್ಲಣ ಮೂಡಿಸಿದೆ. ತೈಲ ಬೆಲೆ ಏರಿಕೆ ಮತ್ತು ಅನಿಲ ಅಭಾವದ ಭೀತಿಯ ನಡುವೆಯೇ ಭಾರತದಲ್ಲಿ ಏಪ್ರಿಲ್ 15ರಿಂದ ಲಾಕ್ಡೌನ್ ಜಾರಿಯಾಗಲಿದೆ ಎಂಬ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಆದರೆ ಈ ವೈರಲ್ ಸುದ್ದಿಯ ಬೆನ್ನು ಬಿದ್ದಾಗ ಶಾಕಿಂಗ್ ಸತ್ಯವೊಂದು ಕೂಡ ಹೊರಬಿದ್ದಿದೆ. ಕಳೆದ ಕೆಲವು ದಿನಗಳಿಂದ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ನಲ್ಲಿ ಏಪ್ರಿಲ್ 15ರಿಂದ ಜಾರಿಗೆ ಬರಲಿರುವಂತಹ ಲಾಕ್ಡೌನ್ ಕುರಿತು ದೆಹಲಿ ಸರ್ಕಾರ ಪತ್ರಿಕಾ ಪ್ರಕಟಣೆಯಲ್ಲಿ ದಾಖಲೆ ಮಾಡಿದೆ ಅಂತ ಹೇಳ್ತಾ ಇದೆ. ಸೊ ಈ ಪೋಸ್ಟ್ನಲ್ಲಿ ರಾಷ್ಟ್ರೀಯ ಲಾಂಛನ ಹಾಗೂ ಸರ್ಕಾರದ ಅಧಿಕೃತ ಮುದ್ರೆಗಳನ್ನು ಕೂಡ ಬಳಸಲಾಗಿದ್ದು, ಮೇಲ್ನೋಟಕ್ಕೆ ಇದು ಅಪ್ಪಟ ಸರ್ಕಾರಿ ಆದೇಶದಂತೆ ಕಾಣ್ತಾ ಇದೆ. ಇದನ್ನು ಕಂಡ ಸಾರ್ವಜನಿಕರು ಆತಂಕಕ್ಕೀಡಾಗಿದ್ದಾರೆ. ಆದರೆ ಜನರು ಆತಂಕದಿಂದ ಈ ವೈರಲ್ PDF ಫೈಲ್ ಅನ್ನು ಡೌನ್ಲೋಡ್ ಮಾಡಿ ತೆರೆದು ನೋಡಿದ್ರೆ ಅದರ ಒಳಗಡೆ ಕೇವಲ ಏಪ್ರಿಲ್ ಫುಲ್ ಅಂತ ಹೇಳಿ ಬರೆಯಲಾಗಿದೆ. ಅಂದ್ರೆ ಯಾರೋ ಕಿಡಿಗೇಡಿಗಳು ಏಪ್ರಿಲ್ 1ರ ತಮಾಷೆಗಾಗಿ ಈ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಇದು ಕೇವಲ ತಮಾಷೆಯ ಸಂದೇಶವೇ ಹೊರತು ಯಾವುದೇ ಸರ್ಕಾರಿ ಘೋಷಣೆ ಅಲ್ಲ ಅಂತ ಹೇಳಿ ಈಗ ಸ್ಪಷ್ಟವಾಗಿದೆ. ಇನ್ನು ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವಂತಹ ಯುದ್ಧದ ಸಂಘರ್ಷ ಮತ್ತು LPG ಅನಿಲದ ಕೊರತೆಯ ಬಗ್ಗೆ ಸಂಸತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆ ಮಾಡಿದ್ದಾರೆ. ದೇಶವು ಕೋವಿಡ್ನಂತಹ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗಿರಬೇಕು ಅಂತ ಹೇಳಿ ಮುನ್ನೆಚ್ಚರಿಕೆಯ ಮಾತನ್ನು ಕೂಡ ಹೇಳಿದರು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.